ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ತಪ್ಪು ಮಾಡಿದವ್ರಿಗೆ ಒದ್ದು ಒಳಗಾಕಿ ನಾವು ಬೇಡ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಇದೇ ಕಾಂಗ್ರೆಸ್ ಗವರ್ಮೆಂಟ್ 40% ಅಂತ ಹೇಳಿ ಅಧಿಕಾರಕ್ಕೆ ಬಂತು. ಇದುವರೆಗೆ ಕಾರ್ಯಕರ್ತೆ ಅಂತ ಆಕೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಸಪೋರ್ಟ್ ಮಾಡ್ತಾ ಇದ್ದೀರೋ ಅಥವಾ ಇಷ್ಟೆಲ್ಲ ಕೇಸ್ಗಳಿದ್ದಾವೆ 2020ರಿಂದ 26 ತನಕ ಬರೀ ಇಂತದೆ ಮಾನಹಾನಿ ಅವಾಚ್ಯ ಶಬ್ದಗಳಿಂದ ಬೈದ್ರು ಅಲ್ಲಿ ಹೊಡೆದ್ರು ಹನಿ ಟ್ರ್ಯಾಪ್ ಮಾಡಿದ್ರು ಇದೇ ಕೇಸ್ಗಳನ್ನ ಹಾಕಿಸ್ಕೊಂಡಿದಾರಲ್ಲ. ಯಾಕೆ ಇದ್ರ ಬಗ್ಗೆ ಒಂದ್ಸಲ ಪ್ರಶ್ನೆ ಮಾಡಬಾರ್ದು? ಅವ್ರು ಕೇಸ್ ಹಾಕಿದಾರೆ ಆದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿಚಾರಣೆ ನಡೀಲಿ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಕೇಸ್ ಯಾರು ಹಾಕ್ತಾರಲ್ಲ ಅವರು ಶುದ್ಧ ಇದಾರಾ? ಅವರು ಕೂಡ ಬೇಲಲ್ಲಿ ಇದಾರಲ್ಲ, ಅದನ್ನು ನೋಡ್ಬೇಕಲ್ಲ. ಈಗ ಮಹಿಳಾ ಆಯೋಗದ ಅಧ್ಯಕ್ಷ ಹೇಳ್ತಾರೆ ಕೇಸ್ ಇದೆ ಅಂತ ಹೇಳಿ, ಕೇಸ್ ಹಾಕಿರೋರ ಬಗ್ಗೆ ಅವರು ಮಾತಾಡ್ಬೇಕಲ್ವಾ? ಸುವರ್ಣ ಅವರೇ ಏನ್ ಹೇಳ್ತೀರಾ? ಈಗ ಎರಡು ಕಡೆ ಒಂದ್ ಸೆಕೆಂಡ್, ನಿಮ್ಮ ಮೇಲೆ ಅಷ್ಟು ಕೇಸ್ ಇದಾವ್ ಗೊತ್ತಾ ಅಂತ ಕೇಳ್ತಾ ಇದ್ರು ಕಾಂತಿ ಶೆಟ್ಟಿ ಅವರು. ಅದಕ್ಕೆ ನಾನು ಹೇಳ್ದೆ ನಿಮ್ ಪಾರ್ಟಿ MLA ಗಳ ಮೇಲೂ ಕೇಸ್ ಇದಾವ್, ನೀವು ಕೇಳಲ್ವಾ ಅಂತ ಕೇಳ್ದೆ. ನಿಮ್ಮ ಉತ್ತರ ಏನೋದಕ್ಕೆ? ಆ ಟೈಮ್ದಲ್ಲಿ ಇದು ನಮ್ದು ಜಗಳ ಆಗಿದೆ. ಆ ಜಗಳ ಆದ್ಮೇಲೆ ಸಹಿತ ನಾವು 2 ಸಲ ಆರ್ಸಿ ಸುಮ್ನೆ ಬರ್ತೀವ ನಾವು? ಮೇಡಮ್ ನಾನು ನಿಮ್ಗೊಂದು ಪರ್ಸನಲ್ ರಿಕ್ವೆಸ್ಟ್ ಹೇಳ್ತೇನೆ ಮೇಡಮ್ ಅವ್ರೆ. ನಮ್ ರಿಕ್ವೆಸ್ಟ್ ಮೇಡಮ್ ಹೇಳುದು, ಬಿಜೆಪಿದವರು MLA ಆಗ್ಲಿ ಯಾರೀ ಅವ್ರ ಕಾರ್ಯಕರ್ತ ಆಗ್ಲಿ ಮಹಿಳಾ ಆಯೋಗ ಅಧ್ಯಕ್ಷರು ಯಾರು ಇರ್ಲಿ, ಇಂತ ಒಂದು ಹೆಣ್ಣು ಮಗಳಿಗೆ ದಯಮಾಡಿ ನೀವು ಅವರನ್ನು ಪಕ್ಷಕ್ಕೆ ನೀವು ತಗೋಬೇಡ್ರಿ ಮೇಡಮ್. ನಮ್ ಪಕ್ಷದ ಮರ್ಯಾದೆ ಹೋಗ್ತೈತಿ. ನನ್ ರಿಕ್ವೆಸ್ಟ್ ಮೇಡಮ್. ಅವಳ ಮೇಲೆ ಕೇಸ್ ಇದೆ ಅಂದ್ರೆ ವಿಚಾರಣೆ ಮಾಡಿ. ಪೊಲೀಸ್ ಕಸ್ಟಡಿಯಲ್ಲಿ ವಿವಸ್ತ್ರ ಮಾಡಿದಲ್ಲ, ಇದು ಅಮಾನವೀಯ ಕೃತ್ಯ. ವಿವಸ್ತ್ರ ಆಗಿದ್ದ ಇನ್ನೂ ಕೂಡ ಪ್ರಶ್ನೆ ನೀವು ಇದನ್ನ ಒಪ್ಕೋತೀರಾ? ಪೊಲೀಸರ ಕಸ್ಟಡಿಯಲ್ಲಿ ಆಗಿದೆ. ಪೊಲೀಸರ ಕಸ್ಟಡಿಯಲ್ಲಿ ಆಗಿದೆ. ನಾನು ಆರಂಭದಲ್ಲಿ ಏನ್ ಹೇಳಿದೆ, ಇದು ಆಕೆ ವಿವಸ್ತ್ರಗೊಳಿಸಿದ್ದ ವಿವಸ್ತ್ರ ಆಗಿದ್ದ 9 ಜನ ಪೊಲೀಸರು ಇದ್ದಾರೆ ನೋಡಿ. ಮಾತಾಡಕ್ ಬಿಟ್ರೆ ನಾನು ಕಂಪ್ಲೀಟ್ ಮಾಡ್ತೀನಿ. ಕೇಶವಪುರ ಸ್ಟೇಷನ್ ನಲ್ಲಿ ಮಹಿಳಾ ಸಿಬ್ಬಂದಿಯ ಕೊರತೆ ಇದೆ, ಸೊ ಅಕ್ಕಪಕ್ಕದಲ್ಲಿ ಇವರು ಸ್ಟೇಷನ್ ಇಂದ ಕರೆಸ್ಕೊಂಡಿದ್ದಾರೆ. ನನ್ನ ಪ್ರಶ್ನೆಯೂ ಅದೇ, ನೀವು ಎಂತೆಂಥದ್ದೋ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡಿದಿರಿ, ಒಬ್ಬ ಹೆಣ್ಣುಮಗಳನ್ನ ಒಬ್ಬ ಮಹಿಳಾ ಆರೋಪಿಯನ್ನ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ಅದು ನಿಮ್ಮ ಫೇಲ್ಯೂರ್ ಇನ್ನೊಂದು ಅಂತ ನಾನು ಹೇಳಿದ್ದೀನಿ. ಅದರ ಜೊತೆಗೆ ಕೇಸ್ ಗಳನ್ನ ಹಾಕೊಂಡು ಸಪೋರ್ಟ್ ಮಾಡೋದು ಒಳ್ಳೆಯದಲ್ಲ. ಕ್ವೆಶ್ಚನ್ ಕೇಳ್ತಾರೆ ಅಂತ ತಿಳ್ಕೊತೀನಿ. ಈಗ ಅವರು ಪೊಲೀಸರ ಬಗ್ಗೆ ಮಾತಾಡಿದ್ರಲ್ಲ, ಇವ್ರಿಗೆ ಹೋಗುವ ಮೊದಲೇ ಇವ್ರ ಮೇಲೆ ಇಷ್ಟು ಕೇಸ್ ಇದೆ ಅಂತ ಗೊತ್ತಿದೆ, ಇವ್ರು ಮೊದಲೇ ಈ ತರ ವ್ಯವಸ್ಥೆ ಮಾಡ್ತಾರೆ ಎಲ್ಲ ಗೊತ್ತಿದೆ. ಇವರ ಸ್ಟೇಷನ್ ಅಲ್ಲಿ ಹೆಣ್ಮಕ್ಳು ಇರ್ಲಿಲ್ಲ ಅಂತ ಬೇರೆ ಸ್ಟೇಷನ್ ಅರೇಂಜ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗಿದ್ದಾರೆ. ಹೋಗಿ ಗಾಡಿ ಹತ್ತುವ ತನಕ ಆಸ್ ಪರ್ ಕಮಿಷನರ್ ಶಶಿಕುಮಾರ್ ಅವರು ಹೇಳಿದ್ದು, ಗಾಡಿ ಹತ್ತುವ ತನಕ ಅವ್ರ ವಿವಸ್ತ್ರ ಆಗಿಲ್ಲ ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲೇ ವಿವಸ್ತ್ರ ಆಗಿದೆ ಅಂದ್ರೆ ಏನರ್ಥ? ಮನಸ್ಥಿತಿ ಹಿಂಗೆ ಅನ್ನೋದು ಅವ್ರು ಹೇಳ್ತಾರೆ. ಹೊರಗಡೆವರೆಗೂ ಹೊರಗಡೆಯಿಂದ ಕರ್ಸಿದೀವಿ ನಾವು ಕಾನ್ಸ್ಟೇಬಲ್ಸ್ ಗಳನ್ನ. ಈಕೆ ಹಿಂಗ್ ಸಡನ್ ಆಗಿ ರಿಯಾಕ್ಟ್ ಮಾಡ್ತಾಳೆ, ಈಕೆ ಚಾಳಿ ಇಂಥದ್ದೊಂದು ಗೊತ್ತಿರ್ಲಿಲ್ಲ. ಈಕೆಯ ಚಾಳಿಯ ಹಿಂಗೆ ಪೊಲೀಸರು ಮನೆ ಹತ್ರ ಬರ್ತಿದ್ರೆ ಸಾಕು, ಅದನ್ನ ಎಸ್ಕೇಪ್ ಆಗೋದ್ರಿಂದ ತಪ್ಪೇನಿದೆ ಅಂತಾರೆ. ಮೇಡಮ್ ಒಂದು ಮಾತನ್ನ ಸ್ಪಷ್ಟವಾಗಿ ಇಲ್ಲಿ ಇನ್ನೊಂದು ಗಂಭೀರವಾದಂತ ವಿಚಾರ ಇದೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು, ಹೆಣ್ಮಕ್ಳ ವಿಷಯದಲ್ಲಿ ದೇವತೆಗೆ ಹೋಲಿಸ್ತಾರೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಏನೇನೋ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಒಳ್ಳೊಳ್ಳೆ ಟೈಟಲ್ಗಳು ಕೊಡ್ತಾರೆ. ಮಾನ್ಯ ನಮ್ಮ ಗೃಹ ಸಚಿವರಿಗೆ ಒಂದು ಮಾತು ಕೇಳ್ತೀನಿ. ಇನ್ನೊಂದು ಆರೋಪ ಮಾತಾಡ್ಬೇಕು ಮೇಡಮ್, ಒಂದು ನಿಮಿಷ. ಸೆಷನ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾರೆ, ಒಬ್ಬ ಹೆಣ್ಮಗಳು ನೀವೆಲ್ಲ ಹಿಂಗ್ ಟಾರ್ಗೆಟ್ ಮಾಡೋದು ಸರಿನಾ ಅಂತ ಕೇಳ್ಬಿಟ್ರೆ ಬರ್ತಾ ಇದ್ದೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ. ಮೇಡಮ್ ಒಂದು ನಿಮಿಷ, ನನ್ನ ಮನವಿ ಇರ್ತಕ್ಕಂಥದ್ದು, ಬಳ್ಳಾರಿಯಲ್ಲಿ ನೋಡಿದಾಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿದೆ ಅಂದಾಗ ನೀವು ತಿಳ್ಕೊಂಡು ಹೇಳಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಜಯನಗರದಲ್ಲಿ ನಡೆದಿರ್ತಕ್ಕಂಥ ಡ್ರಗ್ಸ್ ವಿಷಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಥೇಚ್ಛವಾಗಿ ಡ್ರಗ್ಗಳ ವಿಚಾರ ನಡೀತಾ ಇದೆ. ಒಬ್ಬ ಗೃಹ ಮಂತ್ರಿಗಳಾಗಿ ತಾವು ಏನಾದರೂ ಒಂದು ವಿಚಾರವನ್ನು ತೆಗೆದಂಥ ಸಂದರ್ಭದಲ್ಲಿ ಬೇಜವಾಬ್ದಾರಿ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಈ ರಾಜ್ಯದ ಜನತೆ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ನೀವು ಈ ವಿಷಯದಲ್ಲಿ ಗಂಭೀರವಾಗಿ ಏನಾದರೂ ತೀರ್ಮಾನಗಳು ತಗೊಳ್ಳಿಲ್ಲ ಅಂತಂದರೆ ಇವತ್ತು ಈ ರಾಜ್ಯ ಅಧೋಗತಿಗೆ ಹೋಗುತ್ತೆ ಅಂತಕ್ಕಂಥದ್ದು. ಈಗ ನೋಡಿ, ಇಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ವ್ಯವಸ್ಥೆಗಿಂತ ಕೂಡ ಡ್ರಗ್ಸ್ ಅಂತಕ್ಕಂಥ ಪದ ಬಳಕೆ ಮಾಡ್ತಾರೆ. ಹಾಗಾದ್ರೆ ಜನಪ್ರತಿನಿಧಿಗಳಾಗಿ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಇದಕ್ಕೆಲ್ಲ ಪ್ರೋತ್ಸಾಹ ಕಾಂಗ್ರೆಸ್ ಅವರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮತ್ತೆ ಶುರು ಆಗುತ್ತೆ ಕರ್ನಾಟಕ ರಾಜ್ಯಾದ್ಯಂತ. ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಒಂದು ಸಮಯ ಬಂದೇ ಬರುತ್ತೆ ಅಂತಕ್ಕಂಥದ್ದು ಮಾತ್ರ ಸ್ಪಷ್ಟ. ವೈಶಾಲಿ ಅವರೇ ಹೇಳಿ ಮೇಡಮ್, ನಿಮ್ಮ ಲಾಸ್ಟ್ ಕಾಮೆಂಟ್. ಮೇಡಮ್, ಇದು ಏನಂದ್ರೆ ಒಂದು ಹೆಣ್ಮಗಳನ್ನ ಇವ್ರುಗಳು ರಾಜಕೀಯವಾಗಿ ಬಳಸ್ಕೊಂಡು ಯಾವಾಗ ಬೇಕು ಅವಾಗೆಲ್ಲ ಬಳಸ್ಕೋಬೇಕಾದ್ರೆ ಇವ್ರಗಳ ಮೇಲೆ ಏನು ತಪ್ಪಿರ್ತವೆ ಏನಿರ್ತವೆ ಏನು ಕಾಣಿಸಲ್ಲ ಇವ್ರುಗಳಿಗೆ. ಈಗ 2-3 ವರ್ಷ ಇವ್ರ ಹತ್ರ ಇದ್ದಾಗ ಅವ್ರ ತಪ್ಪುಗಳೆಲ್ಲ ಏನು ಗೊತ್ತಿರಲ್ಲ, ಅವ್ರು ಒಳ್ಳೆಯವರೇ ಇರ್ತಾರೆ.
ಯಾವಾಗ ಅವರು ಬೇರೆ ಕಡೆ ಹೋಗ್ತಾರೆ ಅವಾಗೆಲ್ಲ ತಪ್ಪಾಗ್ತವೆ. ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ನೀವು ಯಾವ ಕಡೆನಾದರೂ ಹೋಗ್ರಿ, ನಿಮ್ಮತನವನ್ನು ನೀವು ಬಿಟ್ಕೊಡ್ಬೇಡ್ರಿ, ಯಾರಿಗೋಸ್ಕರನೂ ಬಿಟ್ಕೊಡ್ಬೇಡ್ರಿ ಅಂತ ಹೇಳ್ತೀವಿ. ಯಾಕಂದರೆ ಈ ಥರ ರಾಜಕಾರಣಿಗಳು ನಿಮ್ಮನ್ನು ಬಳಸ್ಕೊಂಡು ನಿಮ್ಮ ಹತ್ರ ಎಲ್ಲ ಉಪಯೋಗ ಪಡ್ಕೊಂಡು ಲಾಸ್ಟಿಗೆ ನಿಮಗೆ ಇದೇ ಥರ ಬೆತ್ತಲೆ ಮಾಡಿ ನಿಲ್ಲಿಸ್ಬಿಡ್ತಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಗಾಂಜಾ ಬರುತ್ತೆ ಅಂತ. ನೀವು ಎರಡೆರಡು ಸರಿ ಆರಿಸಿ ಬಂದಿದ್ದಾರೆ ಆ ಮೇಡಮ್ ಅವರು. ಎರಡೆರಡು ಸರಿ ಆರಿಸಿ ಬಂದಿರ್ಬೇಕಾದ್ರೆ ಅಷ್ಟು ಸರಿನೂ ಗಾಂಜಾ ಏರಿಯಾದಲ್ಲಿ ಓಡಾಡ್ತಿದೆ ಅಂದರೆ ನೀವು ಇಂಡಿವಿಜುವಲ್ ಆಗಿಯೇ ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕಿತ್ತು. ಒಂದು, ನಿಮ್ಮ ಏರಿಯಾನ ಶುಚಿ ಮಾಡಲಿಕ್ಕೆ ನೀವು ಟಾರ್ಗೆಟ್ ಮಾಡಬೇಕಿತ್ತು. ಹೌದಾ? ನೀವು ರಾಜಕೀಯವಾಗಿ ನೀವು ಅದನ್ನೆಲ್ಲ ಗಾಂಜಾ ಬರೋ ತನಕ ಸುಮ್ಮನೆ ಇಟ್ಕೊಂಡು ಅದೇನು ದೊಡ್ಡವರೇನು ಯೂಸ್ ಮಾಡೋ ಅಂಥದ್ದಲ್ಲ. ಎಲ್ಲ ಇವಾಗೆಲ್ಲ ಕಾಲೇಜ್ ಮಕ್ಕಳಿಗೆ ತಿಂದು ಅವ್ರುಗಳನ್ನೇ ರೌಡಿಸಮ್ ಮಾಡಿಸೋ ಥರ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ನೋಡಿ ಇವ್ರು ಹೇಳ್ತಾರೆ ಶಕ್ತಿ 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 ಅಂತ. ಓಂ ಶಕ್ತಿ ಮೇಲೆ ಮೊನ್ನೆ ಕಲ್ಲು ಎಸೆದ್ರು. ಯಾವ ಶಕ್ತಿ ಎಲ್ಲೋಯ್ತು? ಈ ಸರ್ಕಾರ ಬಂದಾದ್ಮೇಲಂತೂ ಭಾರಿ ಎಷ್ಟು ವರ್ಷ ಆಗಿದೆ ಅಂದ್ರೆ ಕಾನೂನು ವ್ಯವಸ್ಥೆ ಹೋಗಿದೆ, ಕೆಲವು ಇಲಾಖೆಗಳಲ್ಲಂತೂ ಅಧ್ವಾನ ಆಗಿದೆ. ಮುಂಚೆ ತರ ಇಲ್ಲ, ಬಿಜೆಪಿ ಇಲ್ಲ ಅಂತ ಹೇಳ್ತಾರೆ, ಮತ್ತೆ DCM ಹೇಳ್ತಾರೆ. ಅದನ್ನ ಒಪ್ಕೊಳ್ಳಲ್ವಾ ಮೇಡಮ್ ನೀವು? ಬೆಂಗಳೂರು ಮೇಡಮ್ ಅವರು ಬೆಂಗಳೂರು 585 ಜನ ಗುಂಡಿಯಲ್ಲಿ ಸತ್ರು. ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನಾನು ಹೇಳ್ತಾರೆ. ಸಿಲಿಕಾನ್ ಸಿಟಿ ಹೋಗಿ ಈಗ ಗುಂಡಿ ಸಿಟಿ ಆಗಿದೆ. ಬೆಂಗಳೂರು ಅಂತ ಹೇಳ್ತೀರಾ? ಬಿಜೆಪಿ ಇದ್ದಾಗ್ಲೂ ಇತ್ತು. ಸುಮ್ಮನೆ ಮೇಡಮ್, 585 ಜನ ಗುಂಡಿಯಲ್ಲಿ ಬಿಜೆಪಿ ಇದೆ. ಅಮಾನವೀಯವಾಗಿ ಏನು ಹೆಣ್ಣುಮಗಳ ಮೇಲೆ ದೌರ್ಜನ್ಯ ಆದಾಗ ಪೊಲೀಸರು ಯಾರಿದ್ದಾರೆ ಖಂಡಿತವಾಗಿ ಅವರ ಬಗ್ಗೆನೂ ನೀವು ತನಿಖೆ ನಡೆಸಬೇಕು. ಮಾತಾಡಿ ಸುವರ್ಣ ಅವರೇ. ಮಾತಾಡಿ ಮೇಡಮ್. ನಂದೊಂದು ರಿಕ್ವೆಸ್ಟ್ ಮೇಡಮ್, ಅವ್ರ ಬಗ್ಗೆ ಬಿಜೆಪಿದವರು ಅವ್ರದ ಬಟ್ಟೆ ಬಿಚ್ಚಿದ್ದಾರೆ ಅಂತ ಹೇಳ್ತಿದಾರಲ್ಲ ಮೇಡಮ್, ನಾನು ಒಂದು ಮಾತಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಬಿಜೆಪಿದವ್ರು ನಮ್ಗ ಹುಬ್ಬಳ್ಳಿಯಲ್ಲಿ ನೀವು ಬಂದು ಕೇಳ್ರಿ, ಕಾಂಗ್ರೆಸ್ಗಿಂತ ನಮ್ಗೆ ಬಿಜೆಪಿದವರೇ ನಮ್ಗ ಸ್ನೇಹಿತರು ಜಾಸ್ತಿ ಇದ್ದಾರೆ. JDS ದವರು ಎಲೆಕ್ಷನ್ ಅಲ್ಲೆಲ್ಲ ನೀವು ಎಷ್ಟು ಚೆನ್ನಾಗಿ ಓಡಾಡಿದೀರಿ ಗೊತ್ತು ಮೇಡಮ್. ಎಲ್ಲರಿಗೆ ನಾವು ಗೌರವದಿಂದ ಅವ್ರಿಗೆಲ್ಲ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಮೇಡಮ್. ಆದ್ರೆ ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಪಕ್ಷಕ್ಕೇನೆ ಅವಮಾನ ಅದು ಮೇಡಮ್. ಥ್ಯಾಂಕ್ ಯು ನಿಮ್ಗೆ ವೈಶಾಲಿ ಮೇಡಮ್ ಅವರೇ ಮತ್ತೆ ನಾಗೇಂದ್ರ ಪ್ರಸಾದ್ ಅವರೇ, ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ನೋಡಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿರುವ ಈ ಸುಜಾತ ಹಂಡಿಗೆ ಈಕೆನ ವ್ಯವಸ್ಥೆಗೊಳಿಸಿ ಅಥವಾ ಬಟ್ಟೆ ಬಿಚ್ಚಿ ಪೊಲೀಸರು ಆ ರೀತಿಗೆ ಎಳೆದಾಡಿ ಒಂದು ರೀತಿ ಅಮಾನವೀಯವಾಗಿ ವರ್ತಿಸಿದ್ದು ಸರಿಯಲ್ಲ. ಪೊಲೀಸ್ ಸ್ಟೇಷನ್ಗೆ ಅಥವಾ ಇಲಾಖೆಗೆ ಶೋಭೆ ತರುವಂಥದ್ದಲ್ಲ ಅಂತ ಇದ್ದಾರೆ. ಒಂದು ಆ್ಯಂಡ್ ಈ ಹೆಣ್ಮಕ್ಳ ಮೇಲೆ ಒಂದಲ್ಲ ಎರಡಲ್ಲ 9 ಕೇಸ್ಗಳು 2020ರಿಂದಲೂ ಇದಾವೆ. ಏನು ಹನಿ ಟ್ರ್ಯಾಪ್ ಮಾಡ್ತಾರೆ, ಗಾಂಜಾ ತಗೊಳ್ತಾರೆ, ಗಾಂಜಾ ಮಾರ್ತಾರೆ. ಇವರ ಇಡೀ ಫ್ಯಾಮಿಲಿಯೇ ಇಂಥವು ನೂರಾರು ಆರೋಪಗಳಿದ್ದಾವೆ. ಬಟ್ ಏನೇ ಆರೋಪಗಳಿರಲಿ, ಪೊಲೀಸರಿಗೆ ಒಬ್ಬ ಹೆಣ್ಣು ಮಗಳನ್ನ ಹ್ಯಾಂಡಲ್ ಮಾಡಕ್ ಬಂದಿಲ್ಲ ಅಂದ್ರೆ ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡುವ ಮತ್ತು ಅವರ ಅಸಹಾಯಕತೆಯನ್ನ ಪ್ರಶ್ನೆ ಮಾಡುವ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಂತೆಂಥದ್ದು ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡಿರೋ ಪೊಲೀಸರಿಗೆ ಒಬ್ಬ ಮಹಿಳಾ ಆರೋಪಿಯನ್ನ ಹ್ಯಾಂಡಲ್ ಮಾಡಕ್ ಬಂದಿಲ್ಲ ಅಂದ್ರೆ, ಅಂಡ್ ನಿಮ್ಮ ಕಸ್ಟಡಿಗೆ ಬಂದಾಗ ಆಕೆ ನಿಮ್ಮ ಸ್ವತ್ತು, ಆಕೆನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ನೀವು ನಿಮ್ಮ ಕ್ಲಾಸ್ ಅಥವಾ ನಿಮ್ಮದೇ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಸೊ ಆಕೆ ಗಾಂಜಾ ತಗೊಂಡಿದ್ಲು ಅಥವಾ ಮತ್ತೊಂದು ತಗೊಂಡಿದ್ಲು ಅಂತ ಹೇಳೋದು, ಆಕೆ ನಮಗೆ ಪರ್ಚಿದ್ಲು, ಕಚ್ಚಿದ್ಲು, ಅರ್ಚಿದ್ಲು ಅಂತ ಕತೆಗಳನ್ನ ನೋಡೋದು ನೋ. ನಿಮ್ಮ ಕಸ್ಟಡಿಗೆ ಬಂದ ಮೇಲೆ ಆಕೆಯ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ನಿಮ್ಮಲ್ಲಿ ಮಹಿಳಾ ಕಾನ್ಸ್ಟೇಬಲ್ಗಳಿಲ್ಲ ಅಂತ ಬೇರೆ ಕಡೆಯಿಂದ ಕರ್ಸಿದ್ರಿ ಅಂತ ಹೇಳಿದ್ರಿ, 20 ಅಲ್ಲ 30 ಜನನ ಕರೆಸಿ. ಬಟ್ ಒಬ್ಬ ಮಹಿಳಾ ಆರೋಪಿಯನ್ನು ನಿಮ್ಮ ಕೈಲಿ ಹ್ಯಾಂಡಲ್ ಮಾಡಕ್ಕೆ ಬಂದಿಲ್ಲ ಅಂದರೆ ಯಾರನ್ನು ಪ್ರಶ್ನೆ ಮಾಡೋಣ? ಬಳ್ಳಾರಿಯಲ್ಲಿ ಚಾರ್ಜ್ ತಗೊಂಡಿದ್ದು 24 ಗಂಟೆಯಲ್ಲಿ ಪಾಪ ಬಳ್ಳಾರಿಯ ವಾತಾವರಣ ಅವರಿಗೆ ಉಸಿರಾಡಕ್ಕಾಗಿಲ್ಲ. ಅಷ್ಟು ಬೇಗ ಅವ್ರನ್ನ ಬೇರೆ ಕಡೆಗೆ ಎತ್ತಂಗಡಿ ಮಾಡ್ತೀರಿ. ಹಂಗಂದ್ರೆ ಇಲ್ಲಿ ಏನು ಮಾಡ್ತೀರಿ? ಕಾಂಗ್ರೆಸ್ಗೆ ಕೇಳುವ ಪ್ರಶ್ನೆ.